ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಟ್ ಬೆಳಕು ಬೀಳ್ತಾ ಇದೆ. ಸೊ ಪಾಯಸ ಮಾಡ್ತಿದ್ದಾರಮ್ಮ. ಸೀಕ್ರೆಟ್ ಆಗಿ ಹೇಳೋಣ ಅಂತ ಅನ್ಕೊತಿದ್ರು, ನಾನೇ ಹೇಳ್ಬಿಟ್ಟೆ ಅಂತ. ಸೀಕ್ರೆಟ್ ಆಗಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ನಂತೆ. ಏನಿಲ್ಲ, ಇವತ್ತು ಪಾಯಸ ತಿನ್ಬೇಕಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಚಳಿ ಇದೆಯಲ್ಲ ಅಲ್ವಾ, ಅದು ಚಳಿ ಇದೆಯಲ್ಲ. ಸೊ ಅದಕ್ಕೇನೆ ಪಾಯಸ ಮಾಡೋಣ, ತುಂಬ ಬೇಗ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೆ. ಎಷ್ಟು ಬೇಗ ಏನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ, ಬರಲ್ಲ. ಅದಕ್ಕೆ ನಾದ್ವಿಕನೇ ಪಾಯಸ ಹೇಗೆ ಮಾಡೋದು, ಹೇಗೆ ತಿನ್ನೋದು ಎಲ್ಲದೂ ಕೂಡ ಹೇಳ್ಕೊಡ್ತಾಳೆ. ಸೊ ನೋಡ್ತಾ ಇರಿ ಇವತ್ತಿನ ವ್ಲಾಗ್. ಹೇಗೆ ಮಾಡೋಣ ವಿಡಿಯೋನ. ಅದಕ್ಕೂ ಮೊದಲನೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಾನು ವಿಡಿಯೋ ಅಪ್ ಮಾಡಿದ ತಕ್ಷಣ, ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ರೀಚ್ ಆಗುತ್ತೆ. ಸೊ ನಾನು ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೀವು ನೋಡ್ಬೋದು. ಹಿಂದೆ ನಿಂತ್ಕೊಂಡು ಇವಳಂತೂ ನನ್ನನ್ನೇ ಇಮಿಟೇಟ್ ಮಾಡ್ತಾ ಇರ್ತಾಳೆ. ಏನು ಮಾಡ್ತಾಳೆ ಅವಳಿಗೆ ನಾನು ನನಗೆ ಅವಳು ಅನ್ನೋ ಥರ ಆಗ್ಬಿಟ್ಟಿದ್ದೀವಿ ಅಲ್ವಾ. ಅದು ಅವರಪ್ಪ ಅಂತೂ ಕೆಲಸ ಅಂತ ಫುಲ್ ಬ್ಯುಸಿ ಆಗೋಗ್ಬಿಟ್ಟಿರ್ತಾರೆ. ಸೊ ಹೊರ್ಗಡೆನೂ ಹೋಗೋ ಆಗಿಲ್ಲ, ಕೊರೋನಾ ಟೈಮ್ ಅಂತ ಅಂದ್ಬಿಟ್ಟು. ಈಗೇನೋ ಮತ್ತೆ ಇನ್ನೂ ಸೆಕೆಂಡ್ ರೌಂಡ್ ಏನೋ ಕೊರೋನಾ ಆರ್ಭಟ ಜೋರು ಅಂತ ಅಂದ್ಬಿಟ್ಟು ಬೇರೆ ಹೇಳ್ತಾ ಇದ್ರು. ಅದು ಹಾಗಾಗಿ ಸೊ ಹೊರಗಡೆ ಹೋಗೋದು ಕೂಡ ಕಡಿಮೆ ಆಗೋಗ್ಬಿಟ್ಟಿದೆ, ಮನೆಯಲ್ಲೇ ಇರೋದಾಗಿದೆ. ಸೊ ವಿಡಿಯೋಗಳು ಅಷ್ಟೇ, ಮನೆ ಒಳಗಡೆ ವಿಡಿಯೋಗಳೇ ಜಾಸ್ತಿ ಆಗ್ತಾ ಇದೆ. ನೋಡೋಣ. ಇನ್ನು ಟ್ರಾವೆಲ್ ಅಂತಂದರೆ ನೆಕ್ಸ್ಟು ಇವರ ಮಾವ, ನನ್ನ ದೊಡ್ಡಮ್ಮನ ಮಗಂದು ಎಂಗೇಜ್ಮೆಂಟ್ ಇದೆ. ಹಾಗಾಗಿ ಊರಿಗೆ ಹೋಗಬೇಕು ಅಲ್ವಾ. ಅದು ಅವಳ ಕೂದಲು ತೋರಿಸ್ಬೇಕಂತೆ, ಅದಕ್ಕಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಅವರಪ್ಪ ಹೇಳ್ತಾ ಇದ್ರು, ಫಸ್ಟ್ ಕೂದಲನ್ನ ಕಟ್ ಮಾಡಿಸು, ಜಾಸ್ತಿ ಉದ್ದ ಬೇಡ ಅವಳಿಗೆ ಅಂತ. ನನಗಂತೂ ಈಗಲೇ ಅನಿಸ್ತಾ ಇದೆ. ಈ ಮೂಲಕ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಅವ್ರಿಗೆ ಕೂದಲು ಶಾರ್ಟ್ ಕಟ್ ಮಾಡಿದ್ದಾಗ ಏನಂತ ಅನ್ಸುತ್ತೆ, ಉದ್ದ ಕೂದಲಿರಲಿ ಅಂತ ಅನ್ಕೊತೀವಿ. ಅದು ಉದ್ದ ಕೂದಲಾದ್ಮೇಲೆ ಜುಟ್ಟು ಹಾಕಿದ್ರೆ ಹಾಕಿಸ್ಕೊಳ್ಳಲ್ಲ, ತಲೆ ಬಾಚಿದ್ರೆ ಬಾಚಿಸ್ಕೊಳ್ಳಲ್ಲ, ಮತ್ತು ಆಮೇಲೆ ಡಿಸೈನ್ ಈ ಡಿಸೈನ್ ಅಂತ. ಸೊ ಕೂದಲು ಉದ್ದ ಬೆಳೆದಷ್ಟು ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಫಸ್ಟು ಮಾಡಿದ ತಪ್ಪೇನಂತಂದರೆ, ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ತಂಗಿ ಅವರೆಲ್ಲರೂ ಸೇರಿಕೊಂಡು ಕೂದಲು ಉದ್ದ ಇರಲಿ ಅಂತ ಹೇಳ್ತಾ ಇದ್ರು. ನಾನು ಇರಲಿ ಅಂತ ಅಂದ್ಕೊಂಡೆ. ಈಗ ಕಟ್ ಮಾಡೋಣ ಅಂತಂದರೆ ಮಾಡಿಸ ನೋಡಿ, ಇಷ್ಟ ಆಡ್ತಾ ಇದ್ದಾಳೆ ನೋಡಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಈಗ ಆಟ ಆಡೋದಕ್ಕೆ ಹಿಡಿದ್ರೆ ಬೆಳಗ್ಗೆ ಅಂತ ಅನ್ಕೊಳ್ಳೋಣ. ಬೆಳಗ್ಗೆ ಆಟ ಆಡೋದಕ್ಕೆ ಹಿಡಿದ್ರೆ ಫುಲ್ ರಾತ್ರಿ ಎಲ್ಲ ಫುಲ್ ಒಟ್ಟು ಕೆಲಸ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಅವಳ ಜೊತೆ ಆಟ ಆಡ್ತಾ ಇರಬೇಕು. ನಿಮಗೆ ಗೊತ್ತಿರುತ್ತೆ, ಚಿಕ್ಕ ಮಕ್ಕಳು ಅವ್ರು ಆಟ ಆಡೋದಕ್ಕೆ ಹೋಗ್ಬಿಟ್ರು ಅಂತಂದರೆ ಬೆಳಗ್ಗೆ ಹೋದರೆ ರಾತ್ರಿ ಸಂಜೆ ಫುಲ್ ಆಟ. ಸೊ ಅದೇ ರೀತಿ ಅವಳಿಗೆ ಈಗ ಹೆಂಗೆ ಅಂತಂದರೆ, ನನ್ನ ಅಮ್ಮ ಅಂತ ಅಂದ್ಕೊಂಡಿಲ್ಲ, ಫುಲ್ ನನ್ನನ್ನು ಫ್ರೆಂಡ್ ಅನ್ನೋ ರೀತಿನಲ್ಲೇ ಯಾವಾಗಲೂ ಆಟ. ಒಂದು ನಿಮಿಷ ಏನಾದರೂ ಫ್ಯಾಮಿಲಿ ಫ್ರೆಂಡ್ ತಂಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ಫೋನ್ಗೆ ನೋಡಿದೆ ಅಂದರೆ ಸಾಕು, ಮುಗೀತು. ನಿಮ್ದು ಯಾವಾಗಲೂ ಇದೆ ಫೋನು, ಟಿವಿ ಇಲ್ಲ, ಫೋನು ಕೆಲಸ ವಿಡಿಯೋ ಅಂತ ಅಂದ್ಬಿಟ್ಟು ಬ್ಯುಸಿ ಇರ್ತೀರಾ ಅಂತ ಹೇಳ್ತಾಳೆ. ಯಾರಾದರೂ ಕೇಳಿದ್ರೆ ಹೌದೇನಪ್ಪ, ಮಗುಗೆ ಟೈಮೇ ಕೊಡ್ತಾ ಇಲ್ವೇನೋ. ಈಗ ನೋಡಿ ಏನು ಮಾಡ್ತಾ ಇದ್ದಾಳೆ, ಕುತ್ಕೊಂಡು ಬರೀ ಅಂತಂದರೆ ಅವಳಿಗೆ ಟಿವಿ ನೋಡ್ತಾ ಕೂತಿದ್ದಾಳೆ. ಏನು ಮಾಡೋಕ್ಕಾಗೋದಿಲ್ಲ. ಓದಿ ಅಂತ ಫುಲ್ ಪ್ರೆಷರ್ ಆಗ್ತಾ ಇದ್ದರೆ ಕೊನೆಗೆ ಆಮೇಲೆ ಜಿಗುಮ್ಸೆ ಬಂದುಬಿಡುತ್ತೆ. ಸೊ ಬ್ರೇಕ್ ಓದಿಸ್ತಾ ಇರ್ತೀನಿ, ಮತ್ತು ಬ್ರೇಕ್ ಸಿಗ್ತಾ ಇರುತ್ತೆ ಅವಳಿಗೂ. ಓಕೆ, ಈಗ ಶಾವಿಗೆ ಪಾಯಸ ತುಂಬ ಈಸಿಯಾಗಿ ಮಾಡ್ತಾ ಇದ್ದೀನಿ. ಕ್ಲಿಪ್ ಹಾಕಿರ್ತೀನಿ ನೋಡಿ, ಹಾಗೆಯೇ ನೀವು ಕೂಡ ಟ್ರೈ ಮಾಡಿ. ವೆರಿ ಸಿಂಪಲ್ ಶಾವಿಗೆ ಪಾಯಸ ಮಾಡೋದಕ್ಕೆ ಇಲ್ಲಿ ನಾನು ಆಲ್ರೆಡಿ ಡ್ರೈ ಫ್ರೂಟ್ಸ್, ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀನಿ. ಅದೇ ಬಾಣಲಿಗೆ ಈಗ 1 ಕಪ್ಪಷ್ಟು ಶಾವಿಗೆನ ಹಾಕಿದ್ದೀನಿ. ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡಬೇಕಾಗುತ್ತೆ. ಗೋಲ್ಡನ್ ಕಲರ್ ಬರಬೇಕು. ಈಗ ನೀವು ನೋಡ್ತಾ ಇದ್ದೀರಾ, ಈಗ ಪರ್ಫೆಕ್ಟಾಗಿ ಶಾವಿಗೆ ಬೆಂದಿದೆ. ಇದಕ್ಕೀಗ ಹಾಲು ಹಾಕ್ತಾ ಇದ್ದೀನಿ. ಹಾಲು ಅಷ್ಟೇ, ನೀವು 1 ಗ್ಲಾಸ್ ಅಷ್ಟು ಗಟ್ಟಿ ಹಾಲು ತೊಗೊಂಡ್ರಿ ಅಂದರೆ ಅದಕ್ಕೆ 1 ಗ್ಲಾಸ್ ತನಕಲೂ ನೀರನ್ನು ಹಾಕ್ಕೊಳ್ಬೋದು. ಯೂಶ್ವಲಿ ನಾನು ಹಾಲಿಗೆ ನೀರು
ಹಾಕೋದಕ್ಕೆ ಹೋಗೋದಿಲ್ಲ. ಹಿಂಗೇನಾದ್ರೂ ಕಾಫಿ ಟೀ ಮಾಡ್ಕೋಬೇಕಾದ್ರೆ ಅಷ್ಟೇ ಹಾಲಿಗೆ ನೀರನ್ನು ಬೆರೆಸ್ತೀನಿ. ಈಗ ಪಾಯಸ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತಲ್ವ. ಶುಗರ್ ಹಾಕಿದ್ದೀನಿ. ಶುಗರ್ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಬಾಯ್ಲ್ ಮಾಡಿಸೋಣ. ಅದಾದಮೇಲೆ ನಾನಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಬಂದು ಏನು ಪ್ರೋಟೀನ್ ಪೌಡರ್. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೀವು ಚೆಕ್ ಮಾಡಿ ವೀಡಿಯೋನ. ಸೊ ಆ ಪ್ರೋಟೀನ್ ಪೌಡರ್ನ ಹಾಕಿದ್ದೀನಿ. ಅದರಲ್ಲಿ ಏಲಕ್ಕಿ ಹಾಕಿದ್ದೀನಿ, ಮತ್ತು ಏನು ಬಾದಾಮಿ ಎಲ್ಲ ಇರೋದ್ರಿಂದ ಸೊ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಈಗ ಇದನ್ನು ಒಂದು ಕುದಿಸ್ಬಿಟ್ರೆ ಫೈನಲಿ ಪಾಯಸ ರೆಡಿ ಆಗೋಗ್ಬಿಡತ್ತೆ. ಬಿಸಿ ಇದೆ. ನಾದ್ವಿಕ್ ಅವ್ರು ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ. ಹೇಗಿದೆ ಅದು? ಓಕೆ, ಈಗ ಅನ್ನಕ್ಕೆ ಇಡಬೇಕು. ಸೊ ನಿಮಗೆ ಇಲ್ಲಿ ಅಕ್ಕಿ ತೋರಿಸು ಪಾಲಿಶ್ ಏನು ಮಾಡಿರೋದಿಲ್ಲ ಅಲ್ವಾ. ಸೊ ಮೇಲ್ಗಡೆ ಹೊಟ್ಟೆ ಏನಿರುತ್ತೆ ಭತ್ತದ್ದು, ಆ ಹೊಟ್ಟನ್ನು ತೆಗೆಸಿ ಯಾವುದೇ ಪಾಲಿಶ್ ಏನು ಮಾಡಿಸಿಲ್ಲ. ನಾವು ಯೂಶ್ವಲಿ ಸೋನಾ ಮಸೂರಿ ಅದು ಉಪಯೋಗಿಸ್ತಾ ಇಲ್ಲ. ಇತ್ತೀಚೆಗಂತೂ ಊರ ಕಡೆ ಬೆಳೆಯೋದು ಮನೆಯಲ್ಲೇ ಬೆಳೀತಾರೆ. ಆ ಅಕ್ಕಿನ ಉಪಯೋಗಿಸಿ ಅಭ್ಯಾಸ ಆಗಿಬಿಟ್ಟು ನಮಗೀಗ ಸೋನಾ ಮಸೂರಿ ಸ್ಟಾರ್ಟಿಂಗ್ ಒಂದು 2 ದಿನ 3 ದಿನ ಏನು ಇದು ಅಕ್ಕಿ ಊರಿಂದು ಅಕ್ಕಿ ಖಾಲಿ ಆದಮೇಲೆ ಅದು ತಿನ್ನಬೇಕಂತ ಅಂದರೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಈಗ ಈ ಸಲ ನೋಡೋಣ ಹೇಗಿರುತ್ತೆ ಇದು ಟೇಸ್ಟ್ ಅಂತ ಅಂದ್ಬಿಟ್ಟು ತಂದಿದ್ದಾರೆ. ಇದು ಯಾವುದೇ ಪಾಲಿಶ್ ಏನೂ ಮಾಡಿಲ್ಲ. ಡೈರೆಕ್ಟಾಗಿ ಏನದು ಭತ್ತ ಇತ್ತು, ಆ ಭತ್ತನ ಹೊಟ್ಟೆಲ್ಲ ಮೇಲೆ ತೆಗೆಸ್ಬಿಟ್ಟು ತಂದಿದ್ದಾರೆ ಅಷ್ಟೇ. ಪಾಲಿಶ್ ಏನೂ ಮಾಡಿಸಿಲ್ಲ. ಆರೋಗ್ಯಕ್ಕೂ ಒಳ್ಳೆಯದು. ಆ್ಯಕ್ಚುಲಿ ಪಾಲಿಶ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಲೇಯರ್ ಇರುತ್ತಲ್ಲ, ಫುಲ್ ಎಲ್ಲ ತೆಗೆದಿರ್ತಾರೆ. ನಾವು ಅನ್ನ ತಿನ್ನೋದ್ರಿಂದ ಏನು ನಮ್ಮ ದೇಹಕ್ಕೆ ಒಳ್ಳೆಯದು ಅನ್ನೋ ಅಂಥ ರೀತಿಯಲ್ಲಿ ಏನೂ ಸಿಗೋದಿಲ್ಲ ಸೋನಾ ಮಸೂರಿ ಅದೆಲ್ಲ ತೊಗೊಂಡಾಗ. ಸೊ ಈ ರೈಸ್ ತೊಗೊಳೋದ್ರಿಂದ ಯಾವುದೇ ಪಾಲಿಶ್ ಏನೂ ಮಾಡಿರೋದಿಲ್ಲ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆಮೇಲೆ ಒಂದು ಸ್ವಲ್ಪ ತಿಂದಿದ ತಕ್ಷಣ ನಿಮಗೆ ಮೇ ಬಿ ಅದು ಏನು ಹೊಟ್ಟೆ ಫುಲ್ ಅಂತ ಅನಿಸ್ಬಿಡುತ್ತೆ. ಎಕ್ಸ್ಪೆಷಲಿ ನಮಗೆ ಊರ ಕಡೆಯಿಂದ ಅಕ್ಕಿ ತೊಗೊಬಂದರೆ ಒಂದಿಷ್ಟು ಅನ್ನ ಊಟ ಮಾಡಿದ್ರೇ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ನಮಗೊಂದು 5-10 kg ತೊಗೊಬಂದ್ವಿ ಅಂತಂದರೆ ಒಂದು 2-3 ತಿಂಗಳ ತನಕ ಅಂತೂ ಹಾಗೆ ಆಗುತ್ತೆ. ಅಂದರೆ ರೈಸ್ ಸ್ವಲ್ಪ ಒಂದಿಷ್ಟು ತಿಂದ್ರೂ ಹೊಟ್ಟೆ ಫುಲ್ ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ. ಹಾಗಾಗಿ ಈ ಸಲ ಫಸ್ಟ್ ಟೈಮ್ ಮಿಲ್ಲಲ್ಲಿ ಹೋಗಿ ಹಾಕಿಸ್ಬಿಟ್ಟು ಪಾಲಿಶ್ ಏನು ಮಾಡ್ದಲೇ ವಿತೌಟ್ ಪಾಲಿಶ್ ರೈಸ್ ತಂದಿದ್ದಾರೆ. ಇದು ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ. ಸೊ ಇದೇ ಟೇಸ್ಟ್ ಹೇಗಿತ್ತು ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ. ಆದಷ್ಟು ನೀವೂ ಅಷ್ಟೇ ರೈಸ್ ಮನೆಯಲ್ಲೇ ಬೆಳಿತೀರಾ ಅಂತಂದರೆ ಅಥವಾ ಯಾರಾದರೂ ಬೆಳೀತಾರೆ ಅಂತಂದರೆ ರೈತರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡಾದರೂ ತೊಗೋಬೋದು. ಸೊ ಹೊರಗಡೆ ಅಲ್ಲಿ ದುಡ್ಡು ಕೊಟ್ಟು ಕೂಡ ನಾವು ತೊಗೊಳ್ತೀವಿ. ಇಲ್ಲಿ ಅವ್ರ ಕಡೆ ದುಡ್ಡು ಕೊಟ್ಟು ತೊಗೊಳೋದ್ರಿಂದ ಅವ್ರಿಗೂ ಸ್ವಲ್ಪ ಏನು ಹೊರಗಡೆ ಎಲ್ಲ ನಾವು ಸೋನಾ ಮಸೂರಿ ಅಂತ ಅಂದಿದ ತಕ್ಷಣ kg 70, 80, 100, 120 ಹಿಂಗೆಲ್ಲ ಇರುತ್ತೆ ಎಲ್ಲ ಇದರಲ್ಲೂ. ಸೊ ಅದನ್ನು ಅಲ್ಲಿ ಕೊಡೋದಕ್ಕಿಂತ ಇಲ್ಲಿ ಏನು ಹಳ್ಳಿಯ ಸೊಗಡು ಮತ್ತು ಆಮೇಲೆ ಈ ಪಾಲಿಶ್ ಇಲ್ದಲೇ ಡೈರೆಕ್ಟಾಗಿ ಅವ್ರ ಕಡೆ ತೊಗೊಂಡಾಗ ಎಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ. ಈಗ ಊಟಕ್ಕೆ ಒಂದು ಕಡೆ ಅನ್ನ ರೆಡಿಯಾಗಿದೆ, ಈ ಕಡೆ ಬೇಳೆ ಮತ್ತು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ದೊಡ್ಡ ಕುಕ್ಕರಲ್ಲಿ ಇಟ್ಟಿದ್ದೀನಿ, ಅದು ವಿಷಲ್ ಆಗಲಿ ಅಂತ. ಇಲ್ಲಿ ಗುಂಡು ಸೋರೆಕಾಯಿನ ಪೀಸ್ ಮಾಡೋದಕ್ಕೆ ಎತ್ತಿಟ್ಟಿದ್ದೀನಿ. ಮೇಲೆ ಔಟ್ ಸ್ಕಿನ್ ಎಲ್ಲ ತೆಗೆದುಬಿಡ್ತೀನಿ. ಸೋರೆಕಾಯಿ ಊರ ಕಡೆ ಎಲ್ಲ ಗುಂಡಿಗೆ ಸಿಗುತ್ತಲ್ಲ, ಸೊ ಅದು ಕೊಟ್ಟು ಕಳಿಸಿದ್ರು ಮೊನ್ನೆ ಅತ್ತೆ ಊರಿಂದ. ಸೊ ಅದನ್ನು ಔಟ್ಸೈಡ್ ಮೇಲ್ಗಡೆ ಇರೋ ಸಿಪ್ಪೆ ಏನಿರುತ್ತೆ ಅದನ್ನು ಎರೆದ್ಬಿಟ್ಟು ಈ ರೀತಿ ಪೀಸಸ್ ಮಾಡಿದ್ದೀನಿ. ಸೊ ಬೇಗ ಬೆಂದುಬಿಡುತ್ತೆ. ಹಾಗಾಗಿ ನಾವು ಕುಕ್ಕರಲ್ಲಿ ವಿಷಲ್ ಹಾಕಿಸೋ ಅವಶ್ಯಕತೆ ಇಲ್ಲ. ಕುಕ್ಕರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಬೇಳೆ ಬೇಯಿಸಬೇಕು ಅಂದ್ಬಿಟ್ಟು ಒಂದು 2-3 ವಿಷಲ್ ಅಂತೂ ಹಾಕಿಸ್ತೀವಿ. ಇದನ್ನೇನಾದ್ರೂ ಬೇಳೆ ಜೊತೆ ಹಾಕಿದ್ವಿ ಅಂದರೆ ಮಿಲ್ದೋಗಿರುತ್ತೆ. ಹಾಗಾಗಿ ಸಪ್ರೇಟ್ ರೆಡಿ ಮಾಡ್ಕೋಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ತಂಪು ಕೂಡ ದೇಹಕ್ಕೆ ಈ ಒಂದು ಸೋರೆಕಾಯಿ. ಸೊ ಇದ್ರದ್ದು ಸಾಂಬಾರು ಹೇಗೆ ಮಾಡ್ತೀನಿ ನೋಡೋಣ. ಇದಕ್ಕೆ ಆಲೂಗಡ್ಡೆ ಮತ್ತು ಸೋರೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ತೋರಿಸ್ತೀನಿ. ಓಕೆ, ಇವಾಗ ಇಲ್ಲಿ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ.
ಇದು ಆ್ಯಕ್ಚುಲಿ ಮನೆ ಓಪನ್ ಟೈಮಲ್ಲಿ ಕಂಚಿಂದು ಅಂತ ಅಂದ್ಬಿಟ್ಟು ನಮ್ಮ ಸಣ್ಣತ್ತೆ ಅವರು ಕೊಟ್ಟಿದ್ದಿದ್ದು. ಈಗ ಇಲ್ಲಿ ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿ ಮತ್ತು ಆಲೂಗಡ್ಡೆ ಏನಿತ್ತು ಅದನ್ನು ಎಣ್ಣೆಯಲ್ಲಿ ಜಸ್ಟ್ ಹಾಗೆ ಫ್ರೈ ಮಾಡ್ತೀನಿ. ಸೊ ಈಗ ಒಂದು 2 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಉಪ್ಪು, ಧನಿಯಾ ಪುಡಿ ಮತ್ತು ಆಮೇಲೆ ಖಾರ ಪುಡಿ, ಸಾಂಬಾರು ಪುಡಿ ಏನು ಅಡುಗೆ ಪುಡಿ ಇರುತ್ತೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ. ಸೋರೆಕಾಯಿಯಲ್ಲಿ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ನಾವು ಲೋ ಫ್ಲೇಮಲ್ಲಿ ಇಟ್ಟಿರ್ತೀವಿ ಮತ್ತು ಅದು ಕ್ಲೋಸ್ ಮಾಡಬೇಕಾಗತ್ತೆ ನೀಟಾಗಿ ಉಪ್ಪು ಖಾರ ಎಲ್ಲ ಅದಕ್ಕೆ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು. ಒಂದು 2 ಮಿನಿಟ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಕುದಿ ಏನು ಕುದೀತಾ ಇರುತ್ತೆ ಆವಾಗ ನಾವು ಒಂದು ಸೈಡ್ ಇನ್ನೊಂದು ಕುಕ್ಕರಲ್ಲಿ ನಾವು ಬೇಳೆ ಮತ್ತು ಟೊಮೆಟೊ ಆಮೇಲೆ ಬೆಳ್ಳುಳ್ಳಿ ಹಾಕಿರ್ತೀವಿ ಅಲ್ವಾ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಕುದಿಸ್ಬೇಕಾಗತ್ತೆ. ಓಕೆ, ಇಲ್ಲಿ 2 ಬೇಳೆ ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೆ. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಬೇಳೆ ಅದು ಸ್ವಲ್ಪ ಮಿಲ್ದಂಗಿತ್ತು ಅಂತಂದಾಗ ಸಾಂಬಾರಿನ ರುಚಿ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಏನು ಬೇಳೆ ಸ್ಮ್ಯಾಶ್ ಮಾಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಲಾಸ್ಟಿಗೆ ಒಗ್ಗರಣೆ ಹಾಕಬೇಕು. ಫೈನಲಿ ಸಾಂಬಾರು ಕೆಲಸ ಮುಗಿಯುತ್ತೆ, ಆಮೇಲೆ ಊಟ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕುದ್ದು ಎಲ್ಲ ಆದಮೇಲೆ ಒಗ್ಗರಣೆನ ಹಾಕಬೇಕಾಗತ್ತೆ. ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಆಮೇಲೆ ಕರಿಬೇವಿನ ಸೊಪ್ಪು ಯೂಶ್ವಲಿ ಮತ್ತು ಈರುಳ್ಳಿ ಇದಿಷ್ಟು ಹಾಕಿ ಇಟ್ಟರೆ ಸೊ ಸಾಂಬಾರು ರೆಡಿ ಆಗುತ್ತೆ. ತುಂಬ ಸುಲಭ, ತುಂಬ ಬೇಗನೆ ಆಗುತ್ತೆ. ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈಗ ಊಟ ಎಲ್ಲ ಆದಮೇಲೆ ನೆಕ್ಸ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈಗ ಊಟ ಎಲ್ಲ ಆಯಿತು, ಮಲಗೋದಕ್ಕೆ ಅಂತ ರೆಡಿಯಾಗಿದ್ದೀವಿ. ನಾದ್ವಿಕಾ ಆಲ್ರೆಡಿ ಹೋಗಿ ಮಲಗಿದ್ದಾಳೆ. ಮತ್ತು ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಲೈಟ್ ಆ ಕಡೆ ಬರುತ್ತೆ, ಸೊ ಆ ಸೈಡ್ ಲೈಟ್ ಆಫ್ ಮಾಡಿದ್ದೀನಿ ಸರಿಯಾಗಿ ಕಾಣಲ್ಲ ಅಂತ. ರಾತ್ರಿ ಹೊತ್ತು ಲೈಟ್ ಆನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಈ ರೀತಿ ಈಗ ಫೇಸ್ ಒರೆಸ್ಬಿಟ್ಟು ಮತ್ತು ಕೊಬ್ಬರಿ ಎಣ್ಣೆನ ಮಸಾಜ್ ಮಾಡಿ ಮಲ್ಕೊಳ್ಳೋದಷ್ಟೇ. ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಾ ಅಥವಾ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನೋ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಯೋಚನೆ ಮಾಡ್ತೀನಿ. ಸೊ ಇವಾಗ ಮಲ್ಕೋಬೇಕು. ಬಾಯ್, ಗುಡ್ ನೈಟ್. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಹೆಸರು ಕಾಳು ದೋಸೆ ಮಾಡಿದ್ದೆ. ಸೊ ಅದೇ ಹೆಸರು ಕಾಳು ಇನ್ನೂ ಸ್ವಲ್ಪ ಜಾಸ್ತಿನೇ ಉಳ್ಕೊಂಡ್ಬಿಟ್ಟಿತ್ತು. ಅದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡೋಣ ಅಂತ ರಾತ್ರಿ ಪ್ಲ್ಯಾನ್ ಮಾಡಿದೆ. ಸೊ ಇವಾಗ ಹೆಸರು ಕಾಳಿನ ರೈಸ್ ಬಾತ್ ಹೇಗೆ ಮಾಡೋದು ತೋರಿಸ್ತೀನಿ. ಇಲ್ಲಿ 1 ಗ್ಲಾಸಷ್ಟು ಅಕ್ಕಿನ ನೀರಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ರೈಸ್ ಇರೋದ್ರಿಂದ ಸ್ವಲ್ಪ ಏನು ಮೊದಲೇ ನೀರು ಹಾಕಿ ಇಡಬೇಕಾಗುತ್ತೆ. ಹೆಸರು ಕಾಳು ನೋಡ್ಬೋದು ನೀವು ತೊಗೊಂಡಿದ್ದೀನಿ. ಇಲ್ಲಿ ಟೊಮೆಟೊ 1-2 ತೊಗೊಂಡಿದ್ದೀನಿ, ಮತ್ತು ಚಕ್ಕೆ, ಲವಂಗ ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈಗ ನೆಕ್ಸ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ 1-2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ವೆರಿ ಸಿಂಪಲ್, ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಇರುತ್ತೆ, ಮಾಡ್ಕೊಬೋದು. ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಅದೇ ಹೈಲೈಟ್ಸ್. ಅಂದರೆ ಬೆಳ್ಳುಳ್ಳಿ ನೀವು ಒಂದು ಗೆಡ್ಡೆ ಅಂತಾರಲ್ಲ ಅದನ್ನು, ಮತ್ತು ಶುಂಠಿ 1 ಇಂಚಷ್ಟು ನೀವು ತೊಗೊಂಡ್ರೆ ಅದನ್ನು ಜಜ್ಜಿಬಿಟ್ಟು ಹಾಕಬೇಕು. ಅದು ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ಮತ್ತು 4 ಲವಂಗ ಹಾಕಿದ್ದೆ, ಮತ್ತು ಚಕ್ಕೆ 1/2 ಇಂಚಷ್ಟು, ಟೊಮೆಟೊ, ಮತ್ತು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲೈಟಾಗಿ ಏನು ಅದು ಟೊಮೆಟೊ ಏನಿರುತ್ತೆ ನೀರು, ಆ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಲೈಟಾಗಿ ಹಾಗೆಯೇ ಫ್ರೈ ಮಾಡ್ಕೋಬೇಕಾಗತ್ತೆ. ಉಪ್ಪು ಹಾಕಿದಾಗ ನೀರಿನ ಅಂಶ ಬೇಗ ಹೀರ್ಕೊಂಡ್ಬಿಡುತ್ತೆ ಮತ್ತು ತುಂಬ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ. ಅದು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅಂದಮೇಲೆ ಈಗ ನೀವು ನೋಡ್ಬೋದು ಇಲ್ಲಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ತುಪ್ಪ ಎಲ್ಲ ಎಣ್ಣೆ ತುಪ್ಪ ಸೈಡ್ ಬರ್ತಾಯಿದೆ. ಈಗ ಧನಿಯಾ ಪುಡಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಪುಡಿನ ಹಾಕ್ಕೋಬೇಕಾಗುತ್ತೆ. ಧನಿಯಾ ಪುಡಿ 1-2 ಸ್ಪೂನಷ್ಟು ಹಾಕಿದ್ರಿ ಅಂದರೆ ಖಾರ ಪುಡಿ 1 ಸ್ಪೂನಷ್ಟು. ಅದು ನಾನು ಮೊದಲೇ ಹೇಳಿದ್ನಲ್ವ, ಮನೆಯಲ್ಲೇ ಮಾಡಿಟ್ಕೊಂಡಿರೋ ಧನಿಯಾ ಪುಡಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ. ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ತುಂಬ ಕಡಿಮೆ ಸಮಯ ಹೆಸರು ಕಾಳನ್ನು ಹಿಂದಿನ ದಿನ ನೆನೆಸಿದ್ರಿ ಮತ್ತು ಸ್ವಲ್ಪ ಮೊಳಕೆ ಬರೆಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ತೊಳೆದು ಇಟ್ಕೊಂಡಿದ್ದು ಅಕ್ಕಿನ ಹಾಕಿದ್ದೀನಿ. ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ, ನಿಮಗೆ ಯೂಶ್ವಲಿ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸಷ್ಟು ನೀರು, ಅದರಲ್ಲಿ ಕಾಳು ಎಲ್ಲ ಬೇಯಬೇಕಲ್ಲ, 1-2.5 ಗ್ಲಾಸಷ್ಟು ನಾನು ನೀರನ್ನು ಹಾಕಿ ಒಂದು 3 ವಿಷಲ್ ಹಾಕಿಸ್ತೀನಿ. ಯಾಕೆ ಅಂತ ಅಂದರೆ ಮೊದಲೇ ಹೇಳಿದಾಗೆ ರೈಸ್ ಇರೋದ್ರಿಂದ ವಿಷಲ್ ಒಂದು 3 ಹಾಕಬೇಕು, ಏಕೆಂದರೆ ಸಾಫ್ಟ್ ಆಗಬೇಕಲ್ವ ರೈಸ್. ಹಾಗಾಗಿ ಈಗ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಮುಚ್ಚಳ ಹಾಕಿ ಒಂದು 3 ವಿಷಲ್ ಹಾಕಿಸ್ತೀನಿ. ಈಗ ಕುದೀತಾ ಇದೆ. ಈಗ ನೆಕ್ಸ್ಟು ಕ್ಲೋಸ್ ಮಾಡಿಬಿಡೋಣ. ಸ್ವಲ್ಪ ಎಡಿಟಿಂಗ್ ಇರುತ್ತೆ, ವಿಡಿಯೋ ಎಡಿಟಿಂಗ್, ನಾದ್ವಿಕನ್ ಜೊತೆ ಸ್ವಲ್ಪ ಆಟ, ಆಮೇಲೆ ಅವಳು TV ನೋಡ್ತಾ ಕೂತಿರ್ತಾಳೆ. ಹೀಗೆ ದಿನ ಕಳೆದೋಗುತ್ತೆ. ಸೀರಿಯಲ್ ಅಂತ ಅಂದ್ಬಿಟ್ಟು ಯಾವುದೇ ಅಷ್ಟು ಕ್ರೇಜ್ ಇಲ್ಲ. ಪರಮಾತ್ಮ, ಶ್ರೀಕೃಷ್ಣ ಜಿ ಕನ್ನಡದಲ್ಲಿ ಬರುತ್ತಲ್ಲ, ಸೊ ಅದೊಂದು ಅಷ್ಟೇ ನೋಡ್ತೀವಿ ನಾನು ನನ್ನ ಮಗಳು. ಅದನ್ನು ಮೇ ಬಿ ಇನ್ನೊಂದು ವಾರದಲ್ಲಿ ಮೋಸ್ಟ್ಲಿ ಮುಗಿಬೋದು ಅನಿಸುತ್ತೆ. ಅದು ಬಿಟ್ಟು ಬೇರೆ ಇನ್ನೇನು ಹೆಚ್ಚಾಗಿ TV ನೋಡಬೇಕು ಅನ್ನೋ ಕ್ರೇಜ್ ಆಗಲಿ ಹೆಚ್ಚಾಗಿ ಇಲ್ಲ. ಮತ್ತು ಬುಕ್ ಓದ್ತಾ ಇರ್ತೀನಿ. ಕೃಷ್ಣಂದು ಬುಕ್ಕು ಇನ್ನು ಸ್ವಲ್ಪ ಓದೋದು ಬಾಕಿ ಇದೆ. ಅವಾಗವಾಗ ಎಷ್ಟಾಗುತ್ತೆ ಅಷ್ಟು ಇಂಟ್ರೆಸ್ಟ್ ಇರೋ ತನಕ ಓದ್ತಾ ಇರ್ತೀನಿ. ಇದೆಷ್ಟು ನನ್ನ ಡೈಲಿ ರೊಟೀನ್ ಆಗುತ್ತೆ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ತೋರಿಸ್ತೀನಿ ಲಾಸ್ಟಿಗೆ ಹೇಗಾಯಿತು ಬ್ರೇಕ್ಫಾಸ್ಟ್ ಅಂತ ಅಂದ್ಬಿಟ್ಟು. ನನ್ನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ನೀವು ಕೂಡ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಾಯಿತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಓಕೆ, ಇವಾಗ ನೋಡ್ಬೋದು ಹೆಸರು ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಉಡಿಯಾಗಿ ಕಾಣಿಸ್ತಾ ಇದೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ಹೆಲ್ತಿ ರೆಸಿಪಿ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.